ಹೆಲೋ ನಮಸ್ಕಾರ ದೋಸ್ತ ಮತ್ತೊಮ್ಮೆ ನಮ್ಮ ರಂಪರಮಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಾವು ಏನು ಮಾಡ್ತಾಯಿದ್ದೀನಿ ಅಂತ ಮುಂದೆ ಗೊತ್ತಾಗ್ತದೆ. ಆ್ಯಕ್ಚುಲಿ ಈಗ ನಾನು ಪಟ್ಟ ರೆಡಿಯಾಗಿ ಇವತ್ತು ಶನಿವಾರ ಅಲ್ವಾ, ಸ್ಯಾಟರ್ಡೆ ಆಗಿರೋದ್ರಿಂದ ಕಾಲೇಜ್ಗೆ ಹೋಗಿ 1 ಗಂಟೆಗೆ ಮತ್ತೆ ಬಂದು ನಮ್ಮ ಪಿ ಜಿಯಲ್ಲಿ ಇದೆಯಲ್ಲ ಐಟಮ್ಸು ಅದನ್ನ ನನ್ನ ಹೊಸ ಮನೆಗೆ ಶಿಫ್ಟ್ ಮಾಡಬೇಕು. ಹೊಸ ಮನೆ ಎಲ್ಲಿದೆ ಹೇಗಿದೆ ಹೇಳೋದು ಹೋಗ್ತೀರಾ ಗೈಸ್. ಅಲ್ಲಿರೋ ಎನ್ವೈರ್ಮೆಂಟ್ ನೋಡಿ ಸೂಪರ್ ಇದೆ, ಎಲ್ಲ ಚೆನ್ನಾಗಿದೆ. ಬನ್ನಿ ಈಗ ಕಾಲೇಜ್ಗೆ ಹೋಗಿ ಏನೇನು ಮಾಡಬೇಕು ಎಲ್ಲ ನೋಡಿಕೊಂಡು ಸ್ವಲ್ಪ ರೆಕಾರ್ಡು ಅದು ಇದು ಸಬ್ಮಿಷನ್ ಇದೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮತ್ತೆ ಲೈಟ್ ಸ್ಕೇಟಿಂಗ್ ಆಗೋಣ. ಬಿಡಿ ಕಮಾನ್. ಕ್ಲಾಸಸ್ ಮುಗೀತು, 4 ಪೀರಿಯಡ್ ಇತ್ತು. 4 ಪೀರಿಯಡ್ನ ಹಬ್ಬ ಹೆಂಗೋ ಮಾಡ್ಕೊಂಡು ಮುಗಿಸ್ಕೊಂಡು ಬಂದೆ. ಕ್ಲಾಸ್ ಮುಗೀತು. ಈಗ ನಾನು ಮನೇನ ಅಂದರೆ ಪಿ ಜಿಲಿರೋ ಐಟಮ್ಸ್ನ ಶಿಫ್ಟ್ ಮಾಡಬೇಕು ರೂಮ್ಗೆ. ಆ ರೂಮ್ ಮನೆ ಹೆಂಗಿದೆ, ಯಾವ ಥರ ಇದೆ ಎಲ್ಲ ಹೋಮ್ ಟೂರು ಸ್ವಲ್ಪ ಸರ್ತಿ. ಸೊ ಹೋಮ್ ಟೂರ್ದೇ ಒಂದು ವೀಡಿಯೋ ಮಾಡಾಕ್ತೀನಿ, ಸ್ವಲ್ಪ ನಿಧಾನ ನೋಡುವ. ಫಸ್ಟ್ ಇವತ್ತು ಫುಲ್ಲು ಶಿಫ್ಟ್ ಮಾಡೋ ಕೆಲಸ ಮಾಡೋಣ. ಕೊನೆಗೂ ಮನೆಗೆ ಬಂದಾಯಿತು, ಐಟಮ್ ಎಲ್ಲ ಶಿಫ್ಟ್ ಮಾಡಾಯಿತು. ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದೆ, ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನಂದು ಈಗ ಏನು ಮಾಡ್ತೀನಿ ಅಂತ ಅಂದರೆ ಇದು ಈಗ ಸ್ವಲ್ಪ ಹಾಲು ಅದು ಇದು ಏನೇನೋ ತೊಗೊಂಡಿದ್ದೀನಿ. ಸೊ ಅದು ಇದು ಮಾಡಬೇಕಲ್ಲ. ಫಸ್ಟ್ ಮನೆಗೆ ಹೋದ್ಮೇಲೆ ಹೊಸ ಮನೆಗೆ ಹೋದ್ಮೇಲೆ ಹಿಂದೂ ಸಂಪ್ರದಾಯದ ಪ್ರಕಾರ ಹಾಲು ಉಕ್ಕಿಸ್ತಾರೆ, ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗ್ತದೆ ಅಂತ. ಯಾರೂ ಇಲ್ಲ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಅದು ಇದೇ ರೈಲ್ವೆ ಸ್ಟೇಷನ್ ಹಿಂದಿದ್ದೇ ಜಾಗ, ಹಿಂದಿದ್ದೆ ರೈಲ್ವೆ ಸ್ಟೇಷನ್ ಆಪೋಸಿಟೇ, ಡೆಡ್ ಆಪೋಸಿಟೇ ಮನೆ ಇರೋದು ನಮ್ಮದು. ಬಟ್ ಈ ಏರಿಯಾದಲ್ಲಿ ಫುಲ್ಲು ಮರಗಿಡಗಳು. ಸೊ ನಂಗೆ ಸ್ವಲ್ಪ ಭಯ ಆಗ್ತದೆ ಚೂರು, ಅಂದರೆ 1%. ಸೊ ಏನೂ ಆಗದಿರಲಿ, ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಅಂದ್ಬಿಟ್ಟು ಯಾಕೆ ಮನೆ ತೋರಿಸಿಲ್ಲ ಅಂತ ಅಂದರೆ ತೋರಿಸ್ತೀನಿ. ಒಂದು ಸಲ ಹೋಮ್ ಟೂರ್ ಮಾಡೋಣ ನಾವು, ಎಲ್ಲರೂ ವ್ಲಾಗ್ ಥರ ಮಾಡೋಣ, ಆಯಿತಾ? ಓಕೆ, ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫುಲ್ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ವ್ಲಾಗ್ ಬರ್ತಾ ಇರುತ್ತೆ. ನನ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗುವ ನಾಳೆ. ಬಾಯ್.